ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ಗೊಬ್ರು ಕಮೆಂಟ್ ಮಾಡಿ ಕೇಳಿದ್ರು, ಅವರಿಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಿದೆ, 1 ವರ್ಷ ಆದ್ರೂ ಕೂಡ ಮಾನಿಟೈಸೇಷನ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಯಾಕೆ ಮಾನಿಟೈಸೇಷನ್ ಆಗ್ತಾ ಇಲ್ಲ, ಏನ್ ಮಿಸ್ಟೇಕ್ ಮಾಡಿದ್ದಾರೆ ಅವರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಇದೇ ತರ ತುಂಬಾ ಜನ ಮಿಸ್ಟೇಕ್ ಗಳನ್ನ ಮಾಡ್ತಾ ಇರ್ತೀರಾ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಚಾನಲ್ ಕೂಡ ಮಾನಿಟೈಸೇಷನ್ ಆಗಲ್ಲ. ಓಕೆನಾ, ಅರ್ಥ ಮಾಡ್ಕೊಳ್ಳಿ, ಕೊನೆ ತನಕ ನೋಡಿ. ಜೊತೆನಲ್ಲಿ ಲೈಕ್ ಮಾಡಿ. ತುಂಬಾ ಜನ ಲೈಕ್ ಕೊಡ್ತಾ ಇಲ್ಲ. ಯಾಕೆ ಲೈಕ್ ಕೊಡ್ತಾ ಇಲ್ಲ? ವಿಡಿಯೋನ ನೋಡ್ತೀರಾ, ಕಮೆಂಟ್ ಕೂಡ ಹಾಕ್ತೀರಾ, ಆದ್ರೂ ಲೈಕ್ ಮಾತ್ರ ಕೊಡ್ತಾ ಇಲ್ಲ. ಪ್ಲೀಸ್ ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ಇನ್ನೊಂದಷ್ಟು ಹೊಸಬರಿಗೆ ಈ ನನ್ನ ವಿಡಿಯೋ ರೆಕಮೆಂಡ್ ಆಗ್ತಾ ಇರುತ್ತೆ. ನಿಮ್ ತರ ಕನ್ಫ್ಯೂಷನ್ ಇರೋ ತುಂಬಾ ಜನ ಇರ್ತಾರೆ ಅಲ್ಲ, ಅವರು ಕೂಡ ನೋಡಿ ಅರ್ಥ ಮಾಡ್ಕೋತಾರೆ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಜೊತೆನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 75% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಕಮೆಂಟ್ ಮಾಡಿ ಹೇಳಿ, ನೀವು ಏನಾದ್ರೂ ಇದೇ ತರ ಮಿಸ್ಟೇಕ್ನೆ ಮಾಡ್ತಾ ಇದ್ದೀರೋ ಇಲ್ವೋ ಅಂತ ಅಂದ್ಬಿಟ್ಟು. ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಸೀದಾ ವಿಷಯಕ್ಕೆ ಬಂದ್ಬಿಡೋಣ. ಬನ್ನಿ, ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ತೀನಿ. ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕೊನೆ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ಓಕೆನಾ. ಫಸ್ಟು ನಾನು ವೈಟಿ ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ಕೊಂಡಾಗ ನಮ್ಗೆ ಈ ಥರ ಒಂದು ಪೇಜ್ ಕಾಣಿಸುತ್ತೆ ಅಲ್ವಾ, ವ್ಯೂಸು ಮತ್ತು ವಾಚ್ ಟೈಮು ಮೇಲೆ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಏನು ವಾಚ್ ಟೈಮ್ ಕಾಣಿಸ್ತಾ ಇದೆ ಅದೇ ರಿಯಲ್ ವಾಚ್ ಟೈಮ್ ಅಂತ ಅಂದ್ಕೊಂಡಿರ್ತಾರೆ ತುಂಬ ಜನ. ಇಲ್ಲೇ ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಜೊತೆಯಲ್ಲಿ ಅಲ್ಲಿ ವಾಚ್ ಟೈಮು ಕಮ್ಮಿ ಆಗ್ತಾ ಇದೆ, ಲೆಸ್ ಆಗ್ತಾ ಇದೆ ಅಂತ ಕೂಡ ಅಂದ್ಕೊತಾರೆ. ಅದನ್ನು ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ತೀನಿ ನಾನು. ಇಲ್ಲಿ ಏನು ವಾಚ್ ಟೈಮ್ ಕಾಣಿಸ್ತಾ ಇರುತ್ತೆ ಅಲ್ಲ, ಇದು ನಮಗೆ ರಿಯಲ್ ವಾಚ್ ಟೈಮ್ ಅಲ್ಲ. ರಿಯಲ್ ವಾಚ್ ಟೈಮ್ ತುಂಬ ಜನಕ್ಕೆ ಚೆಕ್ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಎಲ್ಲಿ ಚೆಕ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಫಸ್ಟು ನಾವು ಇದನ್ನ ಏನು ವಾಚ್ ಟೈಮ್ ಅಂತ ಕಾಣಿಸ್ತಾ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ 39.7 ಅಂತ ಕಾಣಿಸ್ತಿದೆಯಲ್ಲ, ಇದು ಕೂಡ ನಮಗೆ ರಿಯಲ್ ವಾಚ್ ಟೈಮ್ ಅಲ್ಲ. ಅದನ್ನು ಕ್ಲಿಕ್ ಮಾಡ್ಕೊಬೇಕು. ಅದನ್ನು ಕ್ಲಿಕ್ ಮಾಡ್ಕೊಂಡಾಗ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಮಗೆ 7 ಡೇಸು 28 ಡೇಸ್ ಅಂತೆಲ್ಲ ಕಾಣಿಸ್ತಾ ಇರುತ್ತೆ ಅಲ್ವಾ. ನಮಗೆ 28 ಡೇಸಲ್ಲಿ ಎಷ್ಟು ವಾಚ್ ಟೈಮ್ ಬಂದಿದೆ, 7 ಡೇಸಲ್ಲಿ ಎಷ್ಟು ವಾಚ್ ಟೈಮ್ ಬಂದಿದೆ ಅಂತ ತೋರಿಸ್ತಾ ಇರುತ್ತೆ. ಕೊನೆಯಲ್ಲಿ ಹಂಗೆ ಸ್ಕ್ರೋಲ್ ಮಾಡಿದ್ವಿ ಅಂತಂದರೆ ಲೈಫ್ ಟೈಮ್ ಅಂತ ತೋರಿಸ್ತಾ ಇರುತ್ತೆ. ಲೈಫ್ ಟೈಮಲ್ಲಿ ಏನು ವಾಚ್ ಟೈಮ್ ತೋರಿಸ್ತಾ ಇರುತ್ತಲ್ಲ, ಅದನ್ನೇ ರಿಯಲ್ ವಾಚ್ ಟೈಮ್ ಅಂತ ಅಂದ್ಕೊಂಡಿರ್ತಾರೆ ತುಂಬ ಜನ. ಅಥವಾ ಇದನ್ನು ಕೂಡ ನೋಡೋಕ್ಕೆ ಬರದೇ ಇರೋರು ತುಂಬ ಜನ ಇದ್ದಾರೆ. ಇಲ್ಲಿ ಏನು ಬರ್ತಾ ಇರುತ್ತೆ, ಕೆಲವೊಂದು ಸರಿ ಲೈವ್ಗಳೆಲ್ಲ ಮಾಡಿದಾಗ ನಮಗೆ ವಾಚ್ ಅವರ್ ಕೌಂಟ್ ಆಗಿಲ್ಲ ಅಂತಿರ್ತೀರಲ್ವಾ, ಅವರೆಲ್ಲ ಈ ಥರ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಲೈವ್ ಎಲ್ಲ ಮಾಡಿರೋ ವಾಚ್ ಟೈಮ್ ಏನಿದೆ ಅದು ಇಲ್ಲಿ ತೋರಿಸ್ತಾ ಇರುತ್ತೆ. ಲೈಫ್ ಟೈಮಲ್ಲಿ ನೋಡ್ಕೊಂಡ್ರಿ ಅಂತಂದರೆ ಇಲ್ಲಿ ತೋರಿಸ್ತಿರುತ್ತೆ. ಅಥವಾ ಲಾಸ್ಟ್ 7 ಡೇಸ್, ಇನ್ನು ಫಸ್ಟ್ 7 ಡೇಸ್ ಏನು ತೋರಿಸ್ತೆ ನಾನು, ಅದನ್ನು ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ನೀವು ಈ ವಾರದಲ್ಲಿ ಏನೇನೆಲ್ಲ ಮಾಡಿದ್ದೀರಾ ಅದನ್ನು ಇಲ್ಲಿ ತೋರಿಸ್ತಾ ಇರುತ್ತೆ. ಓಕೆನಾ. ಇದು ಶಾರ್ಟ್ಸ್ದು ಸೇರಿ, ಹಾಗಾಗಿ ನಾನು ಹೇಳ್ತಿದ್ದೀನಿ ಈ ವಾಚ್ ಟೈಮ್ನ ಇದಕ್ಕೆ ಮಾನಿಟೈಸೇಷನ್ಗೆ ತಗೊಳ್ಳಲ್ಲ ಅಂತ, ಅದಕ್ಕೆ ನಾನು ಹೇಳಿದ್ದು. ಇದು ಶಾರ್ಟ್ಸು, ಲೈವು ಮತ್ತು ಏನು ಲಾಂಗ್ ವಿಡಿಯೋ ಮೂರದ್ದು ಸೇರಿ ಇಲ್ಲಿ ನಿಮಗೆ ಟೋಟಲ್ ವಾಚ್ ಟೈಮ್ನ ತೋರಿಸೋದು. ಈ ವಾಚ್ ಟೈಮು ಮಾನಿಟೈಸೇಷನ್ಗೆ ಓಕೆ ಅಲ್ಲ. ಅವರು ಕೂಡ ಇದೇ ಥರ ಏನಾದ್ರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಇನ್ನು ರಿಯಲ್ ಟೈಮ್ನ ಎಲ್ಲಿ ಚೆಕ್ ಮಾಡ್ಕೊಬೇಕು ಅಂದರೆ, ಕೆಳಗಡೆ ನಿಮಗೆ ಅರ್ನ್ ಅಂತ ತೋರಿಸ್ತಾ ಇರುತ್ತೆ ನೋಡಿ, ಡಾಲರ್ ಸಿಂಬಲಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೊಬೇಕು. ಅದನ್ನು ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರಿ ಅಂತಂದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನನಗೆ ಇದು ಹೊಸ ಚಾನಲ್ ಆಗಿರೋದ್ರಿಂದ 500 ಸಬ್ಸ್ಕ್ರೈಬರು 3000 ವಾಚ್ ಅವರ್ ಅಂತ ಬಂದಿದೆ. ಇಲ್ಲೂ ಕನ್ಫ್ಯೂಷನ್ ಮಾಡ್ಕೊಬೇಡಿ ಯಾರು ಕೂಡ. ಇದು ಹಾಫ್ ಮಾನಿಟೈಸೇಷನ್ಗೆ ತೋರಿಸ್ತಾ ಇರೋದು. ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ಮುಂದಕ್ಕೆ ಬರುತ್ತೆ 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ, ಆಮೇಲೆ ಬರುತ್ತೆ ಅದು. ಆದರೆ ಮುಂಚೆ ಚಾನಲ್ ಮಾಡ್ಕೊಂಡಿರೋರಿಗೆಲ್ಲನೂ 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಅಂತಲೇ ತೋರಿಸ್ತಾ ಇರುತ್ತೆ. ನನಗೂ ಕೂಡ ಹಳೆ ಚಾನಲಲ್ಲಿ ಹಾಗೆ ತೋರಿಸ್ತಾ ಇದ್ದಿದ್ದು. ಇಲ್ಲಿ ಏನು ನಿಮಗೆ ವಾಚ್ ಅವರ್ ಕಾಣಿಸ್ತಾ ಇದೆ ಅಲ್ಲ, ಇದು ರಿಯಲ್ ವಾಚ್ ಅವರ್ ಆಗಿರುತ್ತೆ. ನಿಮ್ಮ ಚಾನಲ್ಗೆ ಬಂದಿರೋ ರಿಯಲ್ ವಾಚ್ ಅವರು. ಇದರಲ್ಲಿ ನಿಮಗೆ ಶಾರ್ಟ್ಸ್ದೆಲ್ಲ ಲೆಸ್ ಆಗಿಬಿಟ್ಟು, ನೀವು ಲೈವ್ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ ಅದ್ರದ್ದು ಸೇರಿ ಲೈವು ಮತ್ತು ಲಾಂಗ್ ವಿಡಿಯೋ ಇವೆರಡರದೇ ವಾಚ್ ಅವರ್ನ ಕನ್ಸಿಡರ್ ಮಾಡೋದು. ಶಾರ್ಟ್ಸ್ದು ಮಾಡಲ್ಲ. ಶಾರ್ಟ್ಸ್ದು ಏನಿದ್ರು ನಿಮಗೆ ಏನು 10 ಮಿಲಿಯನ್ ಮಾಡಬೇಕಾಗತ್ತೆ 90 ಡೇಸ್ ಒಳಗಡೆ. ಫುಲ್ ಕಂಪ್ಲೀಟ್ ಮಾಡ್ಕೊಬೇಕು, ಫುಲ್ ಮಾನಿಟೈಸೇಷನ್ ಆಗಬೇಕು ಅನ್ನೋ ಥರ ಇದ್ದರೆ. ಓಕೆನಾ. ಈ ಥರ ವಾಚ್ ಅವರ್ನ ಚೆಕ್ ಮಾಡ್ಕೊಳ್ಳೋದು, ಇಲ್ಲಿ ರಿಯಲ್ ವಾಚ್ ಅವರ್ನ ಇಲ್ಲಿ ಚೆಕ್ ಮಾಡ್ಕೊಳ್ಳೋದು. ತುಂಬ ಜನಕ್ಕೆ ಗೊತ್ತಿರಲ್ಲ ಈ ವಾಚ್ ಅವರ್ನ ಎಲ್ಲಿ ಚೆಕ್ ಮಾಡ್ಕೊಬೇಕು ಅಂತ. ಇಲ್ಲಿ ಏನು ನಿಮಗೆ ಎಷ್ಟು ವಾಚ್ ಅವರ್ ಕಾಣಿಸ್ತಿರುತ್ತೆ ಅದೇ ನಿಮಗೆ ರಿಯಲ್ ವಾಚ್ ಟೈಮ್. ಇಲ್ಲಿ ಕಂಪ್ಲೀಟ್ ಆದಾಗ ಮಾತ್ರನೇ ನಿಮಗೆ ಮಾನಿಟೈಸೇಷನ್ ಓಪನ್ ಆಗೋದು. ಆಮೇಲೆ ಇಲ್ಲಿ ಏನು ವಾಚ್ ಅವರ್ ಕೂಡ ನಿಮಗೆ 5 ಡೇಸ್ ಹಿಂದೆದು ತೋರಿಸ್ತಾ ಇರುತ್ತೆ. ಇನ್ನೂ 5 ಡೇಸ್ದು ಕಂಪ್ಲೀಟ್ ಆಗೋ ಥರ ಇರುತ್ತೆ. ಆವಾಗಲೂ ಕೂಡ ನಿಮಗೆ ಮೇಲ್ಗಳು ಬರ್ತಾ ಇರುತ್ತೆ, ಚೆಕ್ ಮಾಡ್ಕೊಬೋದು ನೀವು. ನಿಮ್ಗೆ 5 ದಿನ ಇರೋವಾಗಲೇ ಇನ್ನೂ ಕೂಡ ಕಂಪ್ಲೀಟ್ ಆಗೋಕ್ಕೆ ಆವಾಗಲೇ ಮೇಲ್ಗಳು ಬರ್ತಿರುತ್ತೆ. ಅದನ್ನು ಕೂಡ ತುಂಬ ಜನ ನೋಡಲ್ಲ. ಮೇಲ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ, ಗೊತ್ತಾಗತ್ತೆ ನಿಮಗೆ. ಮಾನಿಟೈಸೇಷನ್ಗೆ ಏನಾದರೂ ಕ್ರೈಟೇರಿಯಾ ಕಂಪ್ಲೀಟ್ ಆಗಿದ್ದರೆ ಓಕೆ ಮಾಡ್ಕೊಳ್ಳಿ ಮಾನಿಟೈಸೇಷನ್ ಅಂತ ಅಂದ್ಬಿಟ್ಟು, ಮೇಲ್ಗಳು ಬರ್ತಿದೆಯೋ ಇಲ್ವೋ ಚೆಕ್ ಮಾಡ್ಕೊಬೇಕು. ಅದನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದನ್ನು ಚೆಕ್ ಮಾಡಿಕೊಂಡು
ನಿಮ್ಗೆ ಇಲ್ಲೇನಾದರೂ ಅಪ್ಲೈ ಆಪ್ಷನ್ ಕಾಣಿಸ್ತಾ ಇಲ್ಲ ಅಂದರೆ ಕೆಳಗಡೆ ನಿಮಗೆ ಗೆಟ್ ನೋಟಿಫೈ ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು 2 ಸ್ಟೆಪ್ ವೆರಿಫಿಕೇಷನ್ ಮಾಡಿಕೊಂಡ್ರೇ ನಿಮಗೆ ಮಾನಿಟೈಸೇಷನ್ ಆಗುತ್ತೆ. ಇದು ಕೂಡ ತುಂಬ ಜನಕ್ಕೆ ಗೊತ್ತಿರಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ. ನನಗೆ 4000 ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ಕೂಡ ನನಗೆ ಈ ಅಪ್ಲೈ ಅನ್ನೋದು ಬಟನ್ ತೋರಿಸ್ತಾನೆ ಇರಲಿಲ್ಲ. ನನಗೆ ಇಲ್ಲಿ ಆಪ್ಷನ್ನೇ ತೋರಿಸ್ತಾ ಇರಲಿಲ್ಲ. ಆಫ್ ಮಾನಿಟೈಸೇಷನ್ ಕಂಪ್ಲೀಟ್ ಆದಾಗಲೂ ತೋರಿಸಲಿಲ್ಲ, ಫುಲ್ ಕಂಪ್ಲೀಟ್ ಆದಾಗಲೂ ತೋರಿಸಲಿಲ್ಲ. ನಾನು ಅಂದ್ಕೊಂಡಿದ್ದೆ ಫುಲ್ ಕಂಪ್ಲೀಟ್ ಆದಮೇಲೆ ಬರುತ್ತೆ ಅಂತ ಅಂದ್ಬಿಟ್ಟು, ಇಲ್ಲ ತೋರಿಸ್ಲಿಲ್ಲ ನನಗೆ. ಆಮೇಲೆ ಗೊತ್ತಾಗಿದ್ದು ಅದು ಗೆಟ್ ನೋಟಿಫೈಡ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ 2 ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೊಂಡ್ಮೇಲೆ ನಮಗೆ ಏನು ಅಪ್ಲೈ ಅಂದರೆ ಹಂಗೆ ಆಟೋಮೆಟಿಕ್ಕು ಮಾನಿಟೈಸೇಷನ್ಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು, ಅಲ್ಲೆಲ್ಲನೂ ನಾವು ಏನಿದೆ ಅದನ್ನು ರೂಲ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಮಾನಿಟೈಸೇಷನ್ ಆಗಿಬಿಡುತ್ತೆ. ಏನು ಚಾನಲಲ್ಲಿ ಪ್ರಾಬ್ಲಮ್ ಇಲ್ಲ ಅನ್ನೋದಾದರೆ ನಮಗೆ 24 ಅವರ್ಸಲ್ಲೇ ಮಾನಿಟೈಸೇಷನ್ ಓಕೆ ಅನ್ನೋದು ಬಂದ್ಬಿಡುತ್ತೆ. ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ನೆಟ್ವರ್ಕ್ ಇಶ್ಯೂ ಇದ್ದಾಗಲೂ ಕೂಡ ಟೈಮ್ ತೊಗೊಳುತ್ತೆ. ನನಗೊಂದು 27 ಅವರ್ಸ್ ತೊಗೊಂಡು ನನಗೆ ಓಕೆ ಅಂತ ಹೇಳಿಬಿಟ್ಟು ಬಂತು, ಕಂಗ್ರ್ಯಾಚುಲೇಷನ್ಸ್ ಅಂತ ಬಂತು. ಇನ್ನು 2 ಸ್ಟೆಪ್ ವೆರಿಫಿಕೇಷನ್ ಮಾಡಿಕೊಂಡ್ರೆ ಚಾನಲಲ್ಲಿ ಯಾರಾದರೂ ಹ್ಯಾಕ್ಗಳು ಮಾಡೋ ಥರ ಇತ್ತು ಅಂತಂದರೆ ಅವು ಆಗದೆ ಇರೋ ಥರ ತಡೆಯೋದಕ್ಕೆ 2 ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೊಳ್ಲೇಬೇಕು. ಹಾಗಾಗಿ ಆ ಆಪ್ಷನ್ ಬಂದಿರೋದು ಇವಾಗ. ಅದನ್ನು ಮಾಡಿಕೊಂಡು ಆಮೇಲೆ ನೀವು ಮಾನಿಟೈಸೇಷನ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಗೆಟ್ ನೋಟಿಫೈಡ್ ಅಂತ ತೋರಿಸ್ತಾ ಇರುತ್ತೆ. ಕನ್ಫ್ಯೂಷನ್ ಆಗಬೇಡಿ. ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಆದರೂ ಮಾನಿಟೈಸೇಷನ್ನು ಆಗ್ತಾ ಇಲ್ಲ ಅನ್ನೋರು ಇದೇ ಥರ ಮಿಸ್ಟೇಕ್ನೇ ಮಾಡ್ತಾ ಇರ್ತೀರ. ಇನ್ನೂ ತುಂಬ ಜನ ಕೇಳ್ತಾ ಇರ್ತೀರ, ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಹೇಗೆ, ನಮಗೆ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ. ನಾನು ಅದ್ರ ಬಗ್ಗೆನೂ ಕೂಡ ಒಂದು ವೀಡಿಯೋನ ಮಾಡಿದ್ದೀನಿ. ಆ ವೀಡಿಯೋನ ನೋಡಿಲ್ಲ ಅನ್ನೋದಾದರೆ ನೋಡಿ, ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಇದರಲ್ಲೂ ಕೂಡ ಹೇಳ್ತಾ ಇದ್ದೀನಿ, ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಬೇಕು ಅಂದರೆ 2 ಆಪ್ಷನ್ ಇರುತ್ತೆ. ಅದರಲ್ಲಿ ಒಂದು ಲಾಂಗ್ ವೀಡಿಯೋಸ್ನ ಮಾಡೋದು, ಇನ್ನೊಂದು ಲೈವ್ಗಳನ್ನ ಮಾಡೋದು. ನೀವು ಎಷ್ಟು ಲಾಂಗ್ ವೀಡಿಯೋಸ್ಗಳನ್ನ ಹಾಕ್ತೀರಾ ಅಷ್ಟು ಬೇಗ ನೀವು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಬೋದು. ಆದಷ್ಟು ನೀವು ಲಾಂಗ್ ವೀಡಿಯೋಸ್ನ ಸ್ವಲ್ಪ ಲೆಂತಿ ವೀಡಿಯೋಸು ಒಂದು 20ರಿಂದ 30 ನಿಮಿಷದ ತನಕ ಬರೋ ತನಕ ವಿಡಿಯೋಗಳನ್ನ ಮಾಡಿ ಹಾಕಿ, ಮಾನಿಟೈಸೇಷನ್ ಆಗೋವರೆಗೂ ಆ ಥರ ಮಾಡಿ. ಅದಾದಮೇಲೆ ಬೇಕಿದ್ರೆ ನೀವು ಲೆಂತ್ ಕಮ್ಮಿ ಮಾಡಿಕೊಂಡ್ರು ಓಕೆ, ನಡೆಯುತ್ತೆ. ಮಾನಿಟೈಸೇಷನ್ ಆಗಬೇಕು ಬೇಗ ಅನ್ನೋದಾದರೆ ಸ್ವಲ್ಪ ಲೆಂತಿ ವೀಡಿಯೋಗಳನ್ನ ಹಾಕಬೇಕು. ಸುಮ್ಮನೆ 2 ನಿಮಿಷ 3 ನಿಮಿಷ 5 ನಿಮಿಷ ಅಂಥ ವೀಡಿಯೋಗಳಿಗೆಲ್ಲನೂ ವಾಚ್ ಅವರು ತುಂಬ ಕಮ್ಮಿ ಕೌಂಟ್ ಆಗುತ್ತೆ. ನಿಮ್ಗೆ ಅದರಲ್ಲಿ ಒಂದು 50 ಜನ ನೋಡಿದ್ದಾರೆ ಅಂತಂದರೂ ನಿಮಗೆ ವಾಚ್ ಅವರ್ ಒಂದು 1 ಅವರ್ ಕೂಡ ಬಂದಿರಲ್ಲ. ಅದೇ ನಿಮ್ಗೆ 50 ಜನ ನಿಮಗೆ ಲಾಂಗ್ ವೀಡಿಯೋಸ್ನ ನೋಡಿರ್ತಾರೆ ಅಂದ್ಕೊಳ್ಳಿ, 20 to 30 ಮಿನಿಟ್ಸು, ಅದರಲ್ಲಿ ನಿಮಗೆ ವಾಚ್ ಅವರು ತುಂಬಾ ಬರುತ್ತೆ. ಅದಕ್ಕೆ ಹೇಳ್ತೀನಿ ನಾನು, ಒಂದೊಂದು ವೀಡಿಯೋದಲ್ಲೂ ನಿಮಗೆ ಒಂದು 5ರಿಂದ 10 ಅವರ್ ವಾಚ್ ಅವರ್ ಬರ್ಬೋದು. ಅದಕ್ಕೆ ನೀವು ಲಾಂಗ್ ವೀಡಿಯೋಸ್ನ ಹಾಕಿ. ನಿಮ್ಗೇನಾದರೂ ಲೈವ್ ಮಾಡೋ ಇಂಟ್ರೆಸ್ಟ್ ಇತ್ತು ಅಂತಂದರೆ, ಮನೇಲಿ ಪರ್ಮಿಷನ್ ಇತ್ತು ಅಂತಂದರೆ ಲೈವ್ನೂ ಕೂಡ ಮಾಡ್ಕೊಳ್ಳಿ. ಅದರಿಂದ ಆದಷ್ಟು ಬೇಗ ನೀವು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಬೋದು. ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ನಾನು ಇಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇರೋದು. ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ, ನೀವು ಇದೇ ಥರ ಏನಾದರೂ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅಂತ. ನಾನು ಕೂಡ ಹೀಗೆ ಮಾಡ್ಕೊಂಡಿದ್ದೆ, ನನಗೂ ಕೂಡ ಗೊತ್ತಿರಲಿಲ್ಲ ಇಲ್ಲಿ ಏನು ಅಂತ ಅಂದ್ಬಿಟ್ಟು, ಹೆಂಗೆ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ನನಗೆ ಎಲ್ಲನೂ ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ಅದು ಅರ್ಥ ಆಗಿದ್ದು. ನಿಮಗೂ ಕೂಡ ಇವತ್ತು ಅರ್ಥ ಆಗಿದೆ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮೇಲ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಬರ್ತಾ ಇರುತ್ತೆ ಮೇಲ್ಗಳು ಕೂಡ ತುಂಬ ಜನ ನೋಡಲ್ಲ. ಮೇಲ್ಗಳು ತುಂಬ ಬರ್ತಾನೆ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಮೇಲ್ಗಳು ಚೆಕ್ ಮಾಡಿದಾಗಲೂ ಗೊತ್ತಾಗುತ್ತೆ. ಇವಾಗ ನಾನು ಕಮೆಂಟ್ ಮಾಡಿದ್ದಾರೆ ಅಲ್ಲ, ಅವರು ಕೂಡ ಅಷ್ಟೇನೆ. ಅಕಸ್ಮಾತ್ ರಿಯಲ್ಲಾಗಿ ಏನಾದ್ರು ನಿಮ್ಮದು ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಂತಂದರೆ ಮೇಲ್ನ ಚೆಕ್ ಮಾಡಿ ಒಂದ್ಸರಿ. ಮೇಲ್ನಲ್ಲಿ ಏನು ಬಂದಿಲ್ಲ ಅಂದಾಗ ಈ ಗೆಟ್ ನೋಟಿಫೈಡ್ ಇದೆ ಹೇಳಿದೆ ಅಲ್ಲ ನಾನು, ಇದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು 2 ಸ್ಟೆಪ್ ವೆರಿಫಿಕೇಷನ್ನ ಮಾಡಿಕೊಂಡು ಆಮೇಲೆ ನಿಮಗೆ ಮಾನಿಟೈಸೇಷನ್ ಆಗುತ್ತೆ ಹಂಗೇನೆ. ಓಕೆನಾ? ಏನಾದರೂ ನೀವು ರಿಯಲ್ ಆಗಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ. ಇನ್ನು ವಾಚ್ ಅವರ್ ಲೆಸ್ ಆಗುತ್ತೆ ಅಂತಂದ್ರಲ್ಲ, ಆ ಥರ ಏನಾದ್ರು ಇತ್ತು ಅಂತಂದರೆ ಇಲ್ಲಿ ಏನು ನಿಮಗೆ 365 ಡೇಸ್ ಕಾಣಿಸ್ತಾ ಇದೆಯಲ್ಲ, ಈ ಡೇಸ್ ನಿಮಗೆ 366 ಡೇಸ್ ಆಯಿತು ಅಂದ್ಕೊಳ್ಳಿ, ಫಸ್ಟ್ ದಿನದ್ದು ಲೆಸ್ ಆಗುತ್ತೆ. ಆ ಥರ ನೀವು ಒಂದು ದಿನ ಮುಂದಕ್ಕೆ ಹೋದಂಗೆಲ್ಲನೂ ಒಂದು ದಿನ ಹಿಂದೆದು ಲೆಸ್ ಆಗ್ತಾ ಬರ್ತಾ ಇರುತ್ತೆ. ಇದು ವಾಚ್ ಅವರ್ ಲೆಸ್ ಆಗೋದು ಅಂತಂದರೆ. ಮತ್ತು ಅದು ಬಿಟ್ಬಿಟ್ಟು ನೀವು ಇನ್ಯಾರ ಹತ್ರ ಆದರೂ ವಾಚ್ ಅವರ್ನ ಪರ್ಚೇಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ಅದು ಕೂಡ ನಡೆಯುತ್ತೆ. ಇಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರ ನೀವು ಬೇರೆಯವ್ರ ಹತ್ರ ವಾಚ್ ಅವರ್ನ ಪರ್ಚೇಸ್ ಮಾಡೋದು, ಆ ಥರ ಏನಾದರೂ ಮಾಡಿದ್ದಾಗಲೂ ಕೂಡ ಆ ವಾಚ್ ಅವರ್ ಎಲ್ಲ ಲೆಸ್ ಆಗುತ್ತೆ, ಅದು ಯಾವುದೂ ಉಳಿಯಲ್ಲ. ಈ ಥರ ಇರುತ್ತೆ. ಇನ್ನು ಲೈವ್ಗಳೇನಾದರೂ ಮಾಡಿಬಿಟ್ಟು ಅದನ್ನು ಮ್ಯೂಟಲ್ಲಿಟ್ಟು ಲೈವ್ಗಳನ್ನ ಮಾಡಿರ್ತೀರಲ್ವ, ಅದೇನಾದರೂ ಆ ತಕ್ಷಣಕ್ಕೆ ನಿಮಗೆ ವಾಚ್ ಅವರ್ ತೋರಿಸಿದ್ರು ಕೂಡ ಅದೆಲ್ಲನೂ ಇಲ್ಲಿ ಲೆಸ್ ಆಗುತ್ತೆ ವಾಚ್ ಅವರು, ಅದು ಕೂಡ ನಿಮಗೆ ವಾಚ್ ಅವರ್ ಇರಲ್ಲ. ಇದೆಲ್ಲನೂ ತುಂಬ ಜನಕ್ಕೆ ಗೊತ್ತಿರಲ್ಲ. ಇವತ್ತು ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಕಮೆಂಟ್ ಮಾಡಿ ಹೇಳಿ, ನೀವು ಇದೇ ಥರ ಏನಾದರೂ ಮಿಸ್ಟೇಕ್ನ ಮಾಡ್ತಿದ್ದೀರಾ ಅಂತ. ಇನ್ನು ನೋಡಿದ್ರಲ್ಲ ವಿಡಿಯೋನ, ತುಂಬಾ ಜನ ಇದೇ ತರ ಕನ್ಫ್ಯೂಷನ್ ಅಲ್ಲೇ ಇರ್ತೀರಾ. ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಂತ ಅನ್ಕೋತಾ ಇರ್ತೀರಾ. ಅಂತವ್ರಿಗೆಲ್ಲಾನು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನನಗೂ ಕೂಡ ಮುಂಚೆ ಇದೇ ತರನೇ ಇತ್ತು, ನನಗೂ ಏನೂ ಗೊತ್ತಿರಲಿಲ್ಲ.
ಎಲ್ಲಾರ್ಗು ಬರ್ತಾ ಇದ್ದಂಗೆನೆ ಏನು ಗೊತ್ತಾಗಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಎಲ್ಲಾನು ಕಲ್ತ್ಕೊಂಡೆ ಯಾರು ಬಂದಿರಲ್ಲ, ಎಲ್ಲಾನು ಒಬ್ಬೊಬ್ಬರಿಂದ ನೋಡಿನೇ ಕಲಿಬೇಕಾಗತ್ತೆ. ಹಾಗಾಗಿ ಇವತ್ತು ಹೊಸಬರಿಗೆಲ್ಲಾನು ಯಾರೆಲ್ಲ ಇನ್ನು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಎಲ್ಲಾರ ಕನ್ಫ್ಯೂಷನ್ಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ, ಲೈಕ್ ಮಾಡಿ ಹಂಗೆ ಹೋಗ್ಬೇಡಿ, ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ನನ್ನ ಮಿಸ್ ಮಾಡ್ಕೊಂತಾ ಇರಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬೈ ಬಾಯ್.